ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಆಗಸ್ಟ್ ತಿಂಗಳ 2ನೇ ವಾರದಲ್ಲಿ ಬುಧಾದಿತ್ಯ ರಾಜಯೋಗವು ಪ್ರಭಾವಶಾಲಿಯಾಗಿರುವುದು. ಆಗಸ್ಟ್ ತಿಂಗಳ 2ನೇ ವಾರದಲ್ಲಿ ಬುಧ ಮತ್ತು ಸೂರ್ಯನ ಸಂಯೋಗವು ಕಟಕ ರಾಶಿಯಲ್ಲಿ ಆಗಲಿದೆ. ಇದರಿಂದಾಗಿ ಬುಧಾದಿತ್ಯ ರಾಜಯೋಗವು ಸೃಷ್ಟಿಯಾಗುವುದು. ಜೊತೆಗೆ ಈ ತ್ರಿಗ್ರಾಹಿ ಯೋಗವು ಕೂಡ ಕಟಕ ರಾಶಿಯಲ್ಲಿ ನಿರ್ಮಾಣಗೊಳ್ಳುವುದು. ಕಟಕ ರಾಶಿಯಲ್ಲಿ ಬುಧ, ಸೂರ್ಯ ಮತ್ತು ಗುರು ಗ್ರಹಗಳ ಸಂಯೋಗವು ಸೃಷ್ಟಿಯಾಗುವುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳ ಶುಭ ಸಂಯೋಗದಿಂದಾಗಿ ಭಾರೀ ಲಾಭ ದೊರಕುವುದು. ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಹೊಂದುವುದರೊಂದಿಗೆ ಕುಟುಂಬ ಜೀವನದಲ್ಲಿ ಸುಖ ಸಮೃದ್ಧಿ ನೆಲೆಸಲಿದೆ. ಆರ್ಥಿಕ ಸ್ಥಿತಿಯು ಮೊದಲಿಗಿಂತ ಬಹಳ ಉತ್ತಮವಾಗಿರುವುದು. ಆಗಸ್ಟ್ 10 ರಿಂದ ಆಗಸ್ಟ್ 16 ರವರೆಗಿನ ಸಿಂಹ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ಸಿಂಹ ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ಸ್ನೇಹಿತರೆ, ಈ ವಾರ ನೀವು ನಿಮ್ಮ ಕಳೆದುಹೋದ ಆತ್ಮವಿಶ್ವಾಸ ಮತ್ತು ಶಕ್ತಿ ಮತ್ತೆ ಮರಳುತ್ತಿರುವಂತೆ ಭಾಸವಾಗುತ್ತದೆ. ಇದರ ಫಲವಾಗಿ ಮೊದಲು ನಿಮಗೆ ಯಾವುದೇ ನಿರ್ಣಯ ತೆಗೆದುಕೊಳ್ಳುವಲ್ಲಿ ತೊಂದರೆಯಾಗುತ್ತಿತ್ತು, ಅದು ಈಗ ದೂರವಾಗುತ್ತಿರುವಂತೆ ಕಾಣಿಸುತ್ತದೆ ಮತ್ತು ನೀವು ನಿಮ್ಮ ಬುದ್ಧಿವಂತಿಕೆಯ ಪರಿಚಯ ನೀಡುತ್ತಾ ಸರಿಯಾದ ನಿರ್ಣಯ ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ. ಚಂದ್ರ ರಾಶಿಯ ಪ್ರಕಾರ ಗುರು 12ನೇ ಮನೆಯಲ್ಲಿ ಸ್ಥಿತವಾಗಿರುವ ಕಾರಣದಿಂದ ನೀವು ಹಿಂದೆ ಯಾವುದಾದರೂ ಹಣ ಹೂಡಿಕೆ ಮಾಡಿದ್ದರೆ ಈ ವಾರ ಅದು ನಿಮ್ಮ ತೊಂದರೆಯ ಮುಖ್ಯ ಕಾರಣವಾಗಬಹುದು, ಏಕೆಂದರೆ ನಿಮಗೆ ಇದರಿಂದ ಆರ್ಥಿಕ ನಷ್ಟ ಆಗಬಹುದು. ಆದ್ದರಿಂದ ನಿಮಗೆ ಉತ್ತಮ ಎಂದರೆ ಯಾವುದೇ ನಿರ್ಧಾರವನ್ನು ಆತುರದಲ್ಲಿ ತೆಗೆದುಕೊಳ್ಳದೆ ಬಹಳ ಯೋಚಿಸಿ ಅರ್ಥ ಮಾಡಿಕೊಂಡು ತೆಗೆದುಕೊಳ್ಳಿ. ತಂದೆಯ ಆರೋಗ್ಯದಲ್ಲಿಯೂ ಈ ವಾರ ಸಕಾರಾತ್ಮಕ ಬದಲಾವಣೆ ಆಗುವ ಸಂಪೂರ್ಣ ಸಾಧ್ಯತೆ ಇದೆ. ಇದರಿಂದಾಗಿ ನೀವು ಅವರ ಜೊತೆ ಸಮಯ ಕಳೆಯುತ್ತಾ ಹಲವಾರು ಕೌಟುಂಬಿಕ ವಿಷಯಗಳ ಮೇಲೆ ಚರ್ಚೆ ಮಾಡುತ್ತಾ ಕಾಣಿಸಿಕೊಳ್ಳುತ್ತೀರಿ. ಇದರಿಂದ ನಿಮಗೆ ತಂದೆಯ ಜೊತೆ ನಿಮ್ಮ ಸಂಬಂಧವನ್ನು ಉತ್ತಮಗೊಳಿಸಲು ಸಹಾಯ ಸಿಗುತ್ತದೆ. ಜೊತೆಗೆ ನಿಮ್ಮ ತಂದೆ ನಿಮಗೆ ಸಹಕಾರವೂ ನೀಡಬಹುದು. ಚಂದ್ರ ರಾಶಿಯ ಪ್ರಕಾರ ಶನಿ 8ನೇ ಮನೆಯಲ್ಲಿ ಸ್ಥಿತವಾಗಿರುವ ಕಾರಣದಿಂದ ಹಿಂದಿನ ವಾರಕ್ಕೆ ಹೋಲಿಸಿದರೆ ಈ ವಾರ ನಿಮ್ಮ ವೃತ್ತಿ ಜೀವನಕ್ಕೆ ವೇಗ ಕೊಡುವ ಕೆಲಸ ಮಾಡುತ್ತದೆ. ಏಕೆಂದರೆ ನೀವು ವ್ಯಾಪಾರಿಯಾಗಿದ್ದರೆ ನಿಮಗೆ ಇದ್ದಕ್ಕಿದ್ದಂತೆ ಹೊಸ ಗ್ರಾಹಕರು ಮತ್ತು ಹೂಡಿಕೆದಾರರ ಜೊತೆ ಭೇಟಿ ಮಾಡಿ ಅವರನ್ನು ನಿಮ್ಮ ಪರವಾಗಿ ಮಾಡಿಕೊಳ್ಳುವ ಯಾವುದಾದರೂ ಅವಕಾಶ ಸಿಗಬಹುದು. ಅದೇ ಸಮಯದಲ್ಲಿ ಉದ್ಯೋಗದಾರ ಜಾತಕರ ಸಹೋದ್ಯೋಗಿಗಳು ಈ ಸಮಯದಲ್ಲಿ ಅವರನ್ನು ಹೆಚ್ಚು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾ ಅವರಿಗೆ ತಮ್ಮ ಸಂಪೂರ್ಣ ಸಹಕಾರವನ್ನು ನೀಡುವ ಕೆಲಸ ಮಾಡುತ್ತಾರೆ. ನಿಮ್ಮ ಶೈಕ್ಷಣಿಕ ಭವಿಷ್ಯ ಫಲದ ಪ್ರಕಾರ ವಿದೇಶಕ್ಕೆ ಹೋಗಿ ಓದುವ ಕನಸು ಕಾಣುತ್ತಿರುವ ವಿದ್ಯಾರ್ಥಿಗಳಿಗೆ ಈ ವಾರ ವಿಶೇಷವಾಗಿ ಚೆನ್ನಾಗಿರಲಿದೆ. ಇದರ ಜೊತೆಗೆ ಫ್ಯಾಷನ್ ಅಥವಾ ಇತರ ಸೃಜನಶೀಲ ಕ್ಷೇತ್ರಗಳಿಗೆ ಸಂಬಂಧಿಸಿದ ಓದು ಮಾಡುತ್ತಿರುವ ವಿದ್ಯಾರ್ಥಿಗಳಿಗೂ ಈ ಸಮಯ ಅತ್ಯಂತ ಚೆನ್ನಾಗಿರುತ್ತದೆ, ಏಕೆಂದರೆ ಈ ಸಮಯದಲ್ಲಿ ಅವರಿಗೆ ತಮ್ಮ ಶಿಕ್ಷಣದಲ್ಲಿ ಯಶಸ್ಸಿನ ಹಲವಾರು ಅವಕಾಶಗಳು ಸಿಗುತ್ತವೆ. 11ನೇ ತಾರೀಕಿನಂದು ಮಂಗಳವು ನಿರ್ಲಿಪ್ತತೆ ಮತ್ತು ಪ್ರತ್ಯೇಕತೆಯ 12ನೇ ಮನೆಗೆ ಪ್ರವೇಶಿಸುತ್ತದೆ. ಸಂಪೂರ್ಣ ಗಮನ ಅಗತ್ಯವಿರುವ ಕೆಲಸವನ್ನು ಪೂರ್ಣಗೊಳಿಸಲು ನೀವು ಏಕಾಂಗಿಯಾಗಿ ಕೆಲಸ ಮಾಡಲು ಹೆಚ್ಚುವರಿ ಸಮಯವನ್ನು ಕಳೆಯುತ್ತೀರಿ. ಮುಂದಿನ 40ಕ್ಕೂ ಹೆಚ್ಚು ದಿನಗಳವರೆಗೆ ಮಂಗಳ ಈ ಮನೆಯಲ್ಲಿ ಇರುತ್ತದೆ ಮತ್ತು ನೀವು ಖರ್ಚು ಮತ್ತು ಆರೋಗ್ಯವನ್ನು ನಿಭಾಯಿಸಬೇಕಾಗುತ್ತದೆ. ದೂರದಲ್ಲಿ ವಾಸಿಸುವ ಯಾರಾದರೂ ದೀರ್ಘ ಮೌನದ ನಂತರ ನಿಮ್ಮನ್ನು ಸಂಪರ್ಕಿಸುತ್ತಾರೆ. ಗೌಪ್ಯ ಸಂಭಾಷಣೆಯು ನಿಮ್ಮ ದೃಷ್ಟಿಕೋನವನ್ನು ಬದಲಾಯಿಸುವ ಮಾಹಿತಿಯನ್ನು ಬಹಿರಂಗಪಡಿಸುತ್ತದೆ. ವಿದೇಶಿ ಸ್ಥಳ ಅಥವಾ ಸಂಸ್ಥೆಯನ್ನು ಒಳಗೊಂಡ ಯೋಜನೆಗಳು ಅಂತಿಮವಾಗಿ ಮತ್ತೆ ಸ್ಥಳಾಂತರಗೊಳ್ಳಲು ಪ್ರಾರಂಭಿಸುತ್ತವೆ. ಖಾಸಗಿಯಾಗಿ ವೈಯಕ್ತಿಕ ವಿಷಯವನ್ನು ನಿಭಾಯಿಸುವ ಒಂದು ಬದ್ಧತೆಯನ್ನು ನೀವು ರದ್ದುಗೊಳಿಸುತ್ತೀರಿ. ನೀವು ಆಧ್ಯಾತ್ಮಿಕ ಒಲವು ಸಹ ಹೊಂದಿರುತ್ತೀರಿ ಮತ್ತು ನೀವು ಬಹಳಷ್ಟು ಸಂಕೀರ್ಣ ಕನಸುಗಳನ್ನು ಹೊಂದಿರುತ್ತೀರಿ. ನಿಮ್ಮ ರಾಶಿಯಲ್ಲಿ ಪ್ರಬಲವಾದ ಸೂರ್ಯಗ್ರಹಣವು ಉದಯಿಸಲಿದೆ ಮತ್ತು ಅದು ಮುಂದಿನ 6 ತಿಂಗಳವರೆಗೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಕೆಲವು ಬದಲಾವಣೆಗಳನ್ನು ತರುತ್ತದೆ. ನೀವು ಮುಂದಿನ ಎಲ್ಲದರ ಮೇಲೆ ಪ್ರಭಾವ ಬೀರುವ ವೈಯಕ್ತಿಕ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೀರಿ. ಜನರು ನಿಮಗೆ ವಿಭಿನ್ನವಾಗಿ ಪ್ರತಿಕ್ರಿಯಿಸುತ್ತಾರೆ ಮತ್ತು ನಿಮ್ಮ ಉಪಸ್ಥಿತಿಯು ಅಸಾಮಾನ್ಯ ಗಮನವನ್ನು ಸೆಳೆಯುತ್ತದೆ. ನೀವು ನಿಮ್ಮ ನೋಟ, ದಿನಚರಿ ಅಥವಾ ಆದ್ಯತೆಗಳನ್ನು ಮಹತ್ವದ್ದಾಗಿ ಭಾವಿಸುವ ರೀತಿಯಲ್ಲಿ ಬದಲಾಯಿಸುತ್ತೀರಿ. ಅನಿರೀಕ್ಷಿತ ಅವಕಾಶವು ಹಳೆಯ ಪಾತ್ರ ಅಥವಾ ಗುರುತನ್ನು ಬಿಡಲು ನಿಮ್ಮನ್ನು ಪ್ರೋತ್ಸಾಹಿಸುತ್ತದೆ. ನೀವು ಹೊಸ ವಾತಾವರಣದಲ್ಲಿ ನಿಮ್ಮನ್ನು ಪರಿಚಯಿಸಿಕೊಳ್ಳುತ್ತೀರಿ ಅಥವಾ ಸಂಪೂರ್ಣವಾಗಿ ನಿಮ್ಮದೇ ಆದದ್ದನ್ನು ಪ್ರಾರಂಭಿಸುತ್ತೀರಿ. ಹೊಸ ಕೊಡುಗೆಗಳು, ಹೊಸ ಯೋಜನೆಗಳು ಮತ್ತು ಹೊಸ ಸಂಬಂಧವನ್ನು ಪಡೆಯಲು ಮತ್ತೆ ಪ್ರಯತ್ನಿಸಿ. ಶುಕ್ರನು 3ನೇ ಮನೆಯ ಮೂಲಕ ಚಲಿಸುತ್ತಿರುವುದರಿಂದ ಸಂವಹನ, ಸಣ್ಣ ಪ್ರಯಾಣಗಳು ಮತ್ತು ಒಡಹುಟ್ಟಿದವರು ಅಥವಾ ನೆರೆಹೊರೆಯವರೊಂದಿಗೆ ನಿಕಟ ಸಂಬಂಧಗಳು ಹೆಚ್ಚು ಆನಂದದಾಯಕವಾಗುತ್ತವೆ. ನಿಮ್ಮ ಮನಸ್ಥಿತಿಯನ್ನು ಬೆಳಗಿಸುವ ಆಹ್ಲಾದಕರ ಸಂದೇಶವನ್ನು ನೀವು ಸ್ವೀಕರಿಸುತ್ತೀರಿ.
ಮುಂದಿನ 2 ವಾರಗಳವರೆಗೆ ಆಹ್ಲಾದಕರವಾದ ಸಣ್ಣ ಪ್ರವಾಸವೂ ನಡೆಯುತ್ತದೆ. ಒಡಹುಟ್ಟಿದವರ ಬಾಂಧವ್ಯ ಹೆಚ್ಚಾಗುತ್ತದೆ ಮತ್ತು ಪರಸ್ಪರ ಬೆಂಬಲಕ್ಕಾಗಿ ಅವಕಾಶಗಳಿವೆ. ಇತ್ತೀಚಿನ ವಿಳಂಬಗಳ ನಂತರ ಬರವಣಿಗೆ, ಮಾಧ್ಯಮ ಅಥವಾ ಸಂವಹನ ಯೋಜನೆಯು ಸರಾಗವಾಗಿ ಮುಂದುವರಿಯುತ್ತದೆ. ನೀವು ಹತ್ತಿರದ ಸಾಮಾಜಿಕ ಕೂಟಕ್ಕೆ ಹಾಜರಾಗುತ್ತೀರಿ ಮತ್ತು ಅಮೂಲ್ಯವಾದ ಹೊಸ ಸಂಪರ್ಕವನ್ನು ಮಾಡಿಕೊಳ್ಳುತ್ತೀರಿ. ವಾರಾಂತ್ಯದ ವೇಳೆಗೆ ಒಂದು ಸಂಭಾಷಣೆಯು ನೀವು ನಿರೀಕ್ಷಿಸದ ಅವಕಾಶಕ್ಕೆ ಬಾಗಿಲು ತೆರೆಯುತ್ತದೆ. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ಬುಧವಾರದಂದು ಹಸುವಿಗೆ ಹಸಿರು ಹುಲ್ಲು ತಿನ್ನಿಸುವುದರಿಂದ ಹೆಚ್ಚಿನ ಲಾಭವಾಗುವುದು. ವೀಕ್ಷಕರೇ, ಇದಾಗಿತ್ತು ಸಿಂಹ ರಾಶಿಯ ಜಾತಕದವರ ಜೂನ್ ಆಗಸ್ಟ್ 10 ರಿಂದ ಆಗಸ್ಟ್ 16 ರವರೆಗಿನ ಫಲದ ಮಾಹಿತಿ. ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.